ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCF. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCF.
ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ. ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಪಾಕಿಸ್ತಾನದೊಂದಿಗೆ ಆಟ ಆಡಲ್ಲ ಅಂತ ಭಾರತ ಲೆಜೆಂಡ್ಸ್ ಹೇಳಿದೆ. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ಇದು ರಿಪಬ್ಲಿಕ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಮ್ಯಾಚ್ ಅನ್ನ ರದ್ದು ಮಾಡಿ ಭಾರತೀಯರ ಕ್ಷಮೆಯನ್ನ ಕೇಳಿದೆ ಈಗ WCL. ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಈಗ ಹೇಳಿರೋದು. ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ದಾರೆ, ಮ್ಯಾಚ್ ಅನ್ನ ರದ್ದು ಮಾಡಿದ್ದಾರೆ, ಆಡಲ್ಲ ಅಂತ ಹೇಳಲಾಗಿತ್ತು. ಅಲ್ಲಿ ಡಿಕ್ಲರೇಷನ್ ಕೂಡ ಬಂದಿದೆ ನೋಡಿ, ಅದನ್ನ ಕೂಡ ಗಮನಿಸ್ತಾ ಇದೀವಲ್ಲ. ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಚ್ ಆಡಲ್ಲ ಅಂತ ಹೇಳಲಾಗ್ತಾ ಇದೆ. ರದ್ದಾಗುವ ಸಾಧ್ಯತೆ ಇತ್ತು ಅಂತಾಯ್ತು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರದ್ದಾಗುತ್ತಾ ಅನ್ನುವಂತ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಚರ್ಚೆಗಳು ಕೂಡ ಇದ್ವು. ಈಗ ರದ್ದಾಗಿದೆ ಅನ್ನುವಂತ ಮಾಹಿತಿ. ಬಹಳ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು, ಆದರೆ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಂತ ಹೇಳಿದ.